ನಾಚಿಕೆ ಮಾನ ಮರ್ಯಾದೆ ಇದ್ರೆ ದರ್ಶನ್ ಒಂದ್ ನಿಮಿಷ ಲೆಟ್ ಮಿ ಫಿನಿಶ್. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರೈತರನ್ನೆಲ್ಲ ಕುಮಾರಸ್ವಾಮಿ ಏಜೆಂಟ್ ಅಂತ ನಿಮ್ ಕಾಲ್ ಮೇಲೆ ನೀವೇ ಚಪ್ಪಲಿ ಕಲ್ಲು ನಿಮ್ ಪರ ಮಾತಾಡಿದ್ರೆ ರಾಹುಲ್ ಗಾಂಧಿನ ಪ್ರಶ್ನೆ ಮಾಡ್ಬಾರ್ದಾ? ಏನ್ ಬಿಡಿ ನೋಡಿ, ನಿಮ್ಗೆ ರಾಹುಲ್ ಗಾಂಧಿ ದೇವ್ರಾದ್ರೆ ಮಾತಾಡಬಾರ್ದು ಅನ್ನೋದಾದ್ರೆ ಅವ್ರನ್ನ ಐಸೋಲೇಟ್ ಮಾಡಿ ಬನ್ನಿ. ಇಂಗ್ಲೆಂಡ್ ಅಲ್ಲೋ ಇಟಲಿ ಅಲ್ಲೋ ಇಟ್ಟು ಬನ್ನಿ ಅವ್ರನ್ನ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ರೈತರು ಬೈತಾರೆ, ರೈತರು ಕೇಳ್ತಾರೆ. ಆಡಳಿತ ಪಕ್ಷ ಕೇಳ್ತೀವಿ ಏಜೆಂಟ್ ಅಂತೀರ ರೈತರನ್ನ. ನಿಮ್ಗೇನ್ರಿ ಅಧಿಕಾರ ಇದೆ ಏಜೆಂಟ್ ಅನ್ನಕ್ಕೆ? ಅದಕ್ಕೆ ಕುಮಾರಸ್ವಾಮಿ ಪಕ್ಷದ ನಾವು ಕುಮಾರಸ್ವಾಮಿ ಏಜೆಂಟ್ ಕುಮಾರಸ್ವಾಮಿ ದರ್ಶನ್ ತಡಿಯೋ ಮರೆಯ ತಡಿ. ನಾನಿವತ್ತು ಚೇತನ್ ಪರ, ನಾನಿವತ್ತು ರೈತನ್ ಪರ. ನೀವ್ ಅವ್ರನ್ನ ಕುಮಾರಸ್ವಾಮಿ ಏಜೆಂಟ್ ಅಂದ್ರಲ್ಲ, ನಾನು ಕುಮಾರಸ್ವಾಮಿ ಏಜೆಂಟ್ ಅನ್ನಿ. ನಾನು ಭೂಮಿ ಯಾರು ಕೊಡ್ತಾ ಇಲ್ಲ, ಒಂದ್ ನಿಮಿಷ, ಭೂಮಿ ಯಾರು ಕೊಡ್ತಾ ಇಲ್ಲ? ಯಾರು ರಾಹುಲ್ ಗಾಂಧಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾರು ಡಿ ಕೆ ಶಿವಕುಮಾರ್ ಅವರನ್ನ ಬೈತಾ ಇದ್ದಾರೆ? ಯಾರು ಕುಮಾರಸ್ವಾಮಿ ಅವರು ನಮ್ ಸಪೋರ್ಟ್ ಬಂದಿರೋದಕ್ಕೆ ಜೈ ಅಂತಿದ್ದಾರೆ? ನಾನು ಅವ್ರ ಪರ. ಕರೀರಿ ನನ್ನ ಕುಮಾರಸ್ವಾಮಿ ಏಜೆಂಟ್ ಅಂತ. ರೈತರ ಮರಣ ಶಾಸನ ಬರ್ತಿದ್ದು ಕರೀರಿ ನನ್ನ ಕುಮಾರಸ್ವಾಮಿ ಏಜೆಂಟ್ ಅಂತ. ಪ್ರಶ್ನೆ ಮಾಡ್ತಾ ಇಲ್ಲ, ನೋಟಿಫಿಕೇಶನ್ ಮಾಡಿ ಕುಮಾರಸ್ವಾಮಿ, ರೆಡ್ ಝೋನ್ ಮಾಡಿ ಕುಮಾರಸ್ವಾಮಿ. ಒಂದೇ ಒಂದು ಪ್ರಶ್ನೆ ಕುಮಾರಸ್ವಾಮಿ ಸರಿ ಇಲ್ಲ, ತಪ್ಪು ಮಾಡಿದ್ದಾರೆ. ನೀವು ತಪ್ಪು ಮಾಡ್ತೀರಾ? ನಾವು ತಪ್ಪು ಮಾಡೋ ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನ ನೀವ್ ಯಾಕೆ ಎತ್ಕೊಂಡು ತಿರುಗ್ತಾ ಇದ್ದೀರಾ? ಕುಮಾರಸ್ವಾಮಿ ಜಪ ಮಾಡ್ತಾನೆ. ರೈತರಂದ್ರೆ ಆಟ ಅನ್ಕೊಂಡಿದ್ದೀರಿ? ರೈತರಂದ್ರೆ ಆಟ ಅನ್ಕೊಂಡಿದ್ದೀರಿ? ನಿಮ್ಮಂತವರಿಂದಲೇ ನಂದಿ ಗ್ರಾಮದಲ್ಲಿ 34 ವರ್ಷಗಳು ಇದ್ದಂತ ಕಮ್ಯುನಿಸ್ಟ್ ಸರ್ಕಾರ ಕಿತ್ತು ಬಿಸಾಕ್ಬಿಟ್ರು. ನಿಮ್ಮಂತವರಿಂದಲೇ ಹಿಂಗೆ ಅಂತಿದ್ರು ಅವರು. ನೀವ್ ಏಜೆಂಟ್ ಅಂತ. ಶಿವಕುಮಾರ್ 2 ತಿಂಗಳು ಟೈಮ್ ಕೊಟ್ಟಿದ್ರು. 2 ತಿಂಗಳು ಟೈಮ್ ಕೊಟ್ಟಿದ್ದ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಭಯದಿಂದ ಹೌದು ಸತ್ಯಮೇವ ಜಯತೆ, ಸತ್ಯಕ್ಕೆ ಭಯ ಇಲ್ಲ, ಸಂವಿಧಾನ ಕಾನೂನಿಗೆ ಭಯ ಇಲ್ಲ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ರೈತರನ್ನ ತಿಂದು ಹಿಂಬಾಗ್ಲಿಂದ ಯಾಕೆ ಬರ್ಬೇಕಾಯ್ತು? 6 ನೋಟಿಫಿಕೇಶನ್ ರಾತ್ರಿ ಹೊತ್ತು ಯಾಕೆ ಮೂವ್ ಮಾಡಬೇಕಾಗಿತ್ತು? ನಾನು ರೈತನೇ ಅಪ್ಪ, ನಾನು ಏನು ಸಾಲ ಸರ್, ನಾನು ಒಂದ್ ನಿಮಿಷ ಸರ್, ಬಿಫೋರ್ ಯು ಕಂಟಿನ್ಯೂ. ಎಚ್ ಕೆ ಪಾಟೀಲ್ ಅಂದ್ರೆ ತುಂಬಾ ಅವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಗೌರವ ಇದೆ. ತಪ್ಪಾಗಿ ಮಾತಾಡೋ ವ್ಯಕ್ತಿ ಅಲ್ಲ ಅವರು, ನ್ಯಾಯವಾಗಿ ಮಾತಾಡೋ ವ್ಯಕ್ತಿ. ಆವತ್ತು ನೀವು ಏನು ಒಂದು ಇದು ಮಾಡಿದ್ರಿ, ಸತ್ಯ ಶೋಧನಾ ಸಮಿತಿ ಮಾಡಿದ್ರಿ. ಆ ಸಮಿತಿ ಕಂಡುಕೊಂಡಂತ ಸತ್ಯ ಏನು? ಆವತ್ತು ಯಾಕೆ ವಿರೋಧ ಮಾಡಿದ್ರು? ಎಚ್ ಕೆ ಪಾಟೀಲ್ ಬಂದು ಮಾತಾಡ್ಲಿ. ಆ ರಿಪೋರ್ಟ್ ಕಾಂಗ್ರೆಸ್ ಪಾರ್ಟಿ ರಿಲೀಸ್ ಮಾಡ್ಲಿ. ಅದು ಬ್ಲಾಕ್ ಅಂಡ್ ವೈಟ್, ಅದು ಇದಿದೆ, ದಾಖಲೆ ಇದೆ, ರಿಪೋರ್ಟ್ ಇಲ್ಲಿದೆ. ಸುಮ್ಮನಿರಣ್ಣ, ಸೂಟ್ ಕೇಸ್ ಮಾಡ್ತೀರಾ? ಈಗ ನೀವು ಮಾತಾಡೋದಾದ್ರೆ ಯಾವ್ದಕ್ಕೆ ಏನ್ ಮಾತಾಡ್ಬೇಕನ್ನೋದು ಫಸ್ಟ್ ಆಲೋಚನೆ. ನಾವ್ ಎತ್ತಿರೋ ಪ್ರಶ್ನೆ ಬಿಡ್ರಿ ಪಾಲಿಟಿಕ್ಸ್. ನಾವ್ ಎತ್ತಿರೋ ಪ್ರಶ್ನೆ, ಎಚ್ ಕೆ ಪಾಟೀಲ್ ಸತ್ಯ ಶೋಧನಾ ಸಮಿತಿಯ ವರದಿಯಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ತಾಕತ್ತಿದ್ರೆ ನಾಳೆ ಎಚ್ ಕೆ ಪಾಟೀಲ್ ಸರ್ ಕೃಷ್ಣಯ್ಯ ಕಣ್ಣೀರು ಅಂತ ಬರೆದ್ರು ಪುಸ್ತಕ.
ಇವತ್ತು ನೀವು ಸತ್ಯ ಶೋಧನಾ ಸಮಿತಿಯ ನೀವು ಮುಖ್ಯಸ್ಥರಾಗಿ ಏನ್ ರಿಪೋರ್ಟ್ ಕೊಟ್ಟಿದ್ದೀರಿ ಸರ್? ತಾಳ್ಮೆ ಕೊಡ್ತಾರೆ ಇವತ್ತು ಕಂಡೋರ್ ಜಮೀನ್ ಬಗ್ಗೆ ಮಾತಾಡೋರು ಅನಿಲ್ ತಕ್ಕನ 34 ಎಕರೆ ಜಮೀನ್ ಬಗ್ಗೆ ಮಾತಾಡಿ, ದೇವಗೆರೆ ಸರ್ವೆ ನಂಬರ್ 50 ಎಕರೆ ಬಗ್ಗೆ ಮಾತಾಡಿ, ರಾಮಪುರದಲ್ಲಿ 8 ಎಕರೆ ಬಗ್ಗೆ ಮಾತಾಡಿ, ನೈಸಿಲ್ ಸುತ್ತಮುತ್ತ ಜಮೀನುಗಳ ಬಗ್ಗೆ ಮಾತಾಡಿ ಜೆಡಿಎಸ್ ಅವರು, ಬಗಳೂರಿಂದು ಜಮೀನ್ ಬಗ್ಗೆ ಮಾತಾಡಿ, ರಾಮಪುರ ಜಮೀನ್ ಬಗ್ಗೆ ಮಾತಾಡಿ ಜೆಡಿಎಸ್ ಅವರು, ಪಿತಾಮಹ ಕುಮಾರಸ್ವಾಮಿ ಗೊತ್ತಿದೆ ನಿಮ್ಮಲ್ಲಿರೋ ಪೊಲಿಟಿಷಿಯನ್ಸ್ ಎಷ್ಟು ನ್ಯಾಯವಾಗಿ ಸಂಪಾದನೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಕೇಂದ್ರ ಸಚಿವರಿಗೆ ತಾಕತ್ತಿಲ್ಲ. ಒಂದ್ ನಿಮಿಷ, ಕನಕಪುರ ತಡ್ರಿ, ಕನಕಪುರದ ರೈತರು ಮಾತ್ರ 1 ಇಂಚು ಭೂಮಿ ಕೊಡ್ಬೇಡಿ ಮಾರ್ಬೇಡಿ. ಕ್ಷೇತ್ರದಲ್ಲಿ ದೇವೇಗೌಡರು ಇದ್ರು, ಅನಿತಕ್ಕನು ಇದ್ರು, ಕುಮಾರಸ್ವಾಮಿನೂ ಇದ್ರು. ಜಮೀನಿಲ್ಲ, ದೇವಗೆರೆ ಜಮೀನಿಲ್ಲ, ಬಗಳೂರು ಜಮೀನಿಲ್ಲ, ರಾಮಪುರ ಜಮೀನಿಲ್ಲ, ಅನಿತಕ್ಕನ ಜಮೀನಿಲ್ಲ. ನೋಟಿಫಿಕೇಶನ್ ತಂದಿರೋದಿದೆಯಲ್ಲ, ಅದು ತುಂಬಾ ತುಂಬಾ ಸ್ಟ್ರಾಟಜಿಕಲ್ ಡಿಸಿಷನ್. ಪ್ರಜ್ಞಾಪೂರ್ವಕವಾಗಿ ತಂದಿರುವಂತಹ ಡಿಸಿಷನ್ ಈ ಹೊಸ ನೋಟಿಫಿಕೇಶನ್. ಡಿನೋಟಿಫೈ ಮಾಡೋದಕ್ಕೆ ಸರ್ಕಾರಕ್ಕೆ ಪವರ್ಸ್ ಇಲ್ಲ. ನಾವು ಜಮೀನ್ ಕ್ಯಾಪ್ಚರ್ ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ, ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಕುಮಾರಸ್ವಾಮಿ ಅವರ ಹೆಸರು ಇಲ್ಲ ಅಂತಂದ್ರೆ ಅನ್ನ ನೀರು ಇಳಿತಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ವಿರೋಧ ಪಕ್ಷಗಳು ಇರದೆ ನಿಮ್ಮನ್ನ ಟೀಕೆ ಮಾಡಕ್ಕೇರಿ, ವಿರೋಧ ಪಕ್ಷಗಳು ಇರದೆ ನಿಮ್ಮ ನೀತಿ ನಿಲುವುಗಳನ್ನ ವಿರೋಧಿಸೋಕೇರಿ. ಆದರೆ ನೀವು ಏನ್ ಮಾಡ್ತೀರಿ ಅನ್ನೋದನ್ನ ಹೇಳೋದಕ್ಕಿಂತ ಜಾಸ್ತಿ ಕುಮಾರಸ್ವಾಮಿ ದೇವೇಗೌಡರು ಫಾರ್ ಆಲ್ ಕ್ವಶನ್ಸ್ ಒನ್ ಅಂಡ್ ಓನ್ಲಿ ಆನ್ಸರ್ ಇಸ್ ಕುಮಾರಸ್ವಾಮಿ. ಅಂದ್ರೆ ಕುಮಾರಸ್ವಾಮಿ ಅವರನ್ನ ಇವರು ಇಷ್ಟ ದಿನ ಅವ್ರ ಇದು ಕೇಂದ್ರದಲ್ಲಿದ್ರು, ಅವರನ್ನ ಇವತ್ತು ಹೀರೋ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ರಾಜ್ಯದಲ್ಲಿ. ಯಾಕೆ ಅಂತಂದ್ರೆ ವಿರೋಧ ಪಕ್ಷಗಳಿಗೆ ಕೆಲಸ ಇರಲಿಲ್ಲ, ಇವ್ರು ತುಂಬಾ ಒಳ್ಳೆ ಕೆಲಸ ಕೊಡ್ತಾ ಇದ್ದಾರೆ, ವಿರೋಧ ಪಕ್ಷಗಳಲ್ಲಿ ನಾಯಕತ್ವವನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಹೀರೋ ಮಾಡ್ತಾ ಇದ್ದಾರೆ. ಅವ್ರಿಗದು ಗೊತ್ತೂ ಆಗ್ತಾ ಇಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ರೈತರನ್ನ ಮಾತ್ರ ಪಕ್ಷಗಳ ಏಜೆಂಟ್ ಅಂದವ್ರಿಗೆ ಉಳಿಗಾಲ ಇಲ್ಲ. ನಾನು ರೈತರ ಪರ, ನಾನು ರೈತನ ಮಗ, ಇದೊಂದು ಸ್ಟ್ಯಾಂಡರ್ಡ್ ಡೈಲಾಗ್. ನಾನ್ ರೈತನ ಮಗ, ರೈತ ಅನ್ನೋ ಪದಕ್ಕೇನೆ ಅರ್ಥ ಕಳ್ಕೊಳ್ಳೋ ತರ ಮಾಡ್ತಾ ಇದ್ದಾರೆ ಈ ರಾಜಕೀಯ ನಾಯಕರು. ರೈತರ ಪರ ಇರ್ರಿ ಅಂತಂದ್ರೆ ರೈತರನ್ನ ಒಡೆದು ಆಳೋ ನೀತಿ. ಏನಪ್ಪ ಇದು ಏನಾಗುತ್ತೋ ಗೊತ್ತಿಲ್ಲ. 2 ತಿಂಗಳಂತೂ ಹಾಲ್ಟ್, ಆಮೇಲೆ ಹೆಂಗ್ ಬರುತ್ತೋ ನೋಡ್ಕೊಂಡು ಡಿಸಿಷನ್ ತಗೊಳ್ತಾರೆ.